ಪಾವಗಡದಲ್ಲಿ ಕಾಡುಗೊಲ್ಲ ಯುವ ಸೇನೆಯ ಸಂಭ್ರಮ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಪಾವಗಡ ಪಟ್ಟಣದ ಎಸ್ಎಸ್ಕೆ ಸಮುದಾಯ ಭವನದಲ್ಲಿ ಕಾಡುಗೊಲ್ಲ ಯುವ ಸೇನೆ ಸಂಘದ ವತಿಯಿಂದ ಆಯೋಜನೆ ಮಾಡಿದ್ದ 2025-26ನೇ ಸಾಲಿನ ಪ್ರತಿಭಾ ಪುರಸ್ಕಾರ ಸಮಾರಂಭ ತುಂಬಾ ಅದ್ದೂರಿಯಾಗಿ ನಡೆಯಿತು. ಪಾವಗಡ ತಾಲೂಕಿನ ವಿವಿಧ ಹಟ್ಟಿಗಳಿಂದ ಆಗಮಿಸಿದ ಕಾಡುಗೊಲ್ಲ ಸಮುದಾಯದವರು ಉರುಮೇನಾದಕ್ಕೆ ಹೆಜ್ಜೆಯನ್ನ ಹಾಕುತ್ತಾ ಸಂಭ್ರಮದಿಂದ ಗಣ್ಯರು ಹಾಗೆ ಪೂಜ್ಯರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡದ್ದು ಗಮನ ಸೆಳೆಯಿತು. ಇನ್ನು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ವನಕಲ್ಲು ಮಠಾಧ್ಯಕ್ಷರು ಶ್ರೀ ಡಾಕ್ಟರ್ ಬಸವ ರಮಾನಂದ ಸ್ವಾಮೀಜಿಯವರು ಹಾಗೆ ಗಣ್ಯರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಆಶೀರ್ವಚನ ನೀಡಿದ ಶ್ರೀಗಳು ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಸಂಸ್ಕಾರ ಮತ್ತು ಮೌಲ್ಯಗಳನ್ನು ಕಲಿಸಬೇಕು ಎಂದು ಕಿವಿಮಾತು ಹೇಳಿದರು. ಪಾವಗಡ ಪಟ್ಟಣದಲ್ಲಿ ಜುಂಜಪ್ಪನ ವೃತ್ತ ನಿರ್ಮಿಸಬೇಕು, ಜೊತೆಗೆ ಹಟ್ಟಿಗಳಿಗೆ ಸಮರ್ಪಕ ಸಾರಿಗೆ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಎಂದು ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಶಾಸಕರಲ್ಲಿ ಒತ್ತಾಯಪಡಿಸಿದರು. ನಮ್ಮ ಶಾಸಕರಿಗೆ ಒಂದು ಮನವಿ ಏನಪ್ಪಾ ಅಂದ್ರೆ, ಅವರು ಒಂದು ಮಾತು ಹೇಳಿದ್ರು, ನಮ್ಮ ಶಿರಾ ರೋಡ್ ಏನಿದೆಯಲ್ಲ ಅಲ್ಲಿ ಒಂದು ಸರ್ಕಲ್ ಇದೆ, ಅಲ್ಲಿ ಕಾಡುಗೊಲ್ಲ ಶಿವಚಿತ್ರಲಿಂಗೇಶ್ವರ ಸ್ವಾಮಿ ವೃತ್ತ ಅಂತ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಒಂದು ಅಭಿಪ್ರಾಯ ಆಗಿರುವಂಥದ್ದು. ಇದು ಮೊದಲನೆಯದು. ಎರಡನೇದೇನಪ್ಪಾ ಅಂತಂದ್ರೆ, ಹಟ್ಟಿಗಳಿಗೆ ಒಂದೊಂದು ಐ ಮಾಸ್ಕ್ ಅನ್ನ ನಿಮ್ಮ ಅನುದಾನದಲ್ಲಿ ಆಗ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದಾರೆ. ಆನಂತರ ಮಾತನಾಡಿದ ಶಾಸಕ ಎಚ್.ವಿ. ವೆಂಕಟೇಶ್ ಅವರು ಯಾದವ ಹಾಗೆ ಕಾಡುಗೊಲ್ಲ ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿಯೂ ಸಮುದಾಯದ ಅಭಿವೃದ್ಧಿಗೆ ಅಗತ್ಯ ಸಹಕಾರ ಮತ್ತು ಬೆಂಬಲ ನೀಡುವುದಾಗಿ ತಿಳಿಸಿದರು. ಈ ವೇಳೆ ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪ ಅವರು ಮಾತನಾಡಿ, ಕಾಡುಗೊಲ್ಲ ಸಮುದಾಯದ ರಾಜಕೀಯ, ಆರ್ಥಿಕ ಹಾಗೆ ಶೈಕ್ಷಣಿಕ ಪ್ರಗತಿಗೆ ಯುವಕರ ಸಂಘಟನೆ ಅತ್ಯಗತ್ಯ. ಯುವಕರು ಸಂಘಟಿತರಾಗಿ ಸಮಾಜದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಆರೋಗ್ಯರೆ ಮಹೇಶ್, ಲಿಂಗದಳ್ಳಿ ವೀರೇಂದ್ರ ಕುಮಾರ್, ಜಾನಪದ ಗಾಯಕ ಮೋಹನ್, ಕಾಡುಗೊಲ್ಲ ಯುವಸೇನೆ ಅಧ್ಯಕ್ಷ ದಿವ್ಯ ತೇಜು ಯಾದವ್, ಗೌರವಾಧ್ಯಕ್ಷ ನಾಗಣ್ಣ, ನಿವೃತ್ತ ಅಧಿಕಾರಿ ಚಿಕ್ಕಪ್ಪಯ್ಯ, ಸಂಘದ ಪದಾಧಿಕಾರಿಗಳಾದ ಈರಣ್ಣ, ಉಪಾಧ್ಯಕ್ಷ ದೊಡ್ಡಯ್ಯ, ಸಂಘಟನಾ ಕಾರ್ಯದರ್ಶಿ ನಾಗರಾಜ್ ಓಬಳಾಪುರ, ಇನ್ನು ಸಬ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್, ವಕೀಲ ಚಂದ್ರಶೇಖರ್, ರಾಜಣ್ಣ, ನಾಗರಾಜು, ಜಾನಪದ ಕಲಾವಿದ ವೀರ್ಲುಗುಂದಿ ನಾಗರಾಜು, ಸಿಕೆಪುರ ವಿಎಸ್ಎಸ್ಎನ್ ಅಧ್ಯಕ್ಷ ಶಿವಣ್ಣ ಹಾಗೆ ಯರ್ರಪ್ಪ, ಪ್ರಾಧ್ಯಾಪಕರಾದ ನಾಗೇಂದ್ರಪ್ಪ, ಕುರಿಮಲ್ಲಯ್ಯ ಸೇರಿದಂತೆ ಅನೇಕ ಮುಖಂಡರುಗಳು, ಯುವ ಸೇನೆಯ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು ಹಾಗೆ ಸಮುದಾಯದ ಬಂಧುಗಳು ಉಪಸ್ಥಿತರಿದ್ದರು. ನಾಗೇಂದ್ರಪ್ಪ ಸರ್ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನು ಈ ಒಂದು ಸಂಘ ಈ ಒಂದು ಕಾರ್ಯಕ್ರಮಗಳನ್ನು ಅಂದ್ಕೊಂಡಿರ್ತಕ್ಕಂಥದ್ದು ಬಹಳ ಹರ್ಷದಾಯಕವಾಗಿರ್ತಕ್ಕಂಥದ್ದು. ಇಂಥ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯತೆಯನ್ನು ವಹಿಸಿರ್ತಕ್ಕಂಥ ಅಪಾರ ರಾಜ್ಯಾದ್ಯಂತ ನಡೆದಾಡುವ ವಿಶ್ವಕೋಶದಂತೆ ಕಾಡುಗೊಲ್ಲ ಸಮುದಾಯದ ಏಳಿಗೆಗಾಗಿ ಪ್ರತಿನಿತ್ಯ 10 ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕ ಈ